ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಏನು ಮಾಡತ್ತೀರಾರಿಪ್ಪ? ಎಷ್ಟೊತ್ತಿಗೆ ಇದ್ರಿ ಬೆಳಿಗ್ಗೆ? ನಾನಿರಲ್ಲ ರೀಪ್ಪ, ಇನ್ನು ಒಂದು ವಾರ ನಂದು ರೋಜಾ ಹೋದ್ರು ಇನ್ನು ಒಂದು 7 ದಿನ ನಾನಿರಲ್ಲ ಇನ್ನು. ಹಾಂ ಆಗೈತಿ. ಆಗೈತಿ ಬಿಡ ಅಂತ ಹೇಳಿ ಬಂದ್ ಮಾಡಿ ಮತ್ತೆ ನಿದ್ದೆ ಹತ್ಬಿಟ್ಟು ತೊಗೊಂಡ್ಬಿಟ್ಟೆ. ಅಯ್ಯೋ ಅಯ್ಯೋ, ಮತ್ತೆ ನಂಗೆ ನಿದ್ದೆ ಹತ್ಬಿಟ್ಟೈತಿ. ಅರ್ಶನ ಹೌದನ? ಅದ ಇದ್ದ ಊಟ ಮಾಡಿದ್ರೆ ಮುದ್ದೆ ಮಾಡ್ಕೊಡು ಅಂತ ಹೇಳ್ತೀವಿ, ಇವನು ಮಾ ಅಂತ ಹೇಳಿದ್ದೆ. ಮುದ್ದೆ ಮಾಡ್ಕೊಂಡಿದ್ದೆ ನಾನು. ಹೆಂಗೆ ಮಾಡ್ಕೊಂಡಿದ್ದೆ? ಇವಾಗ ಗಂಟು ಮಾಡ್ಕೊಂಡಿದ್ದೀನಿ. ಹೆಂಗೆ ಮಾಡ್ಕೊಂತೆ? ಗಟ್ಟಿಗಿತ್ತ? ಎಷ್ಟು ಸ್ವಲ್ಪ ಹಾಕ್ಬೇಕಾಗಿತ್ತು? ಏಡ ಹಂಗೆ ಎರಡು ರೊಟ್ಟಿ ಗಿಟ್ಟಿ ಮಾಡಕ್ಕೆ ಬರೈತೆ ಅದು. ಅಯ್ಯ ರೊಟ್ಟಿ ಮಾಡಕ್ಕೆ ಬರೈತಿ ಮಗ. ಜಿಗಿಟ್ಟು ಹಾಕಿ ರೊಟ್ಟಿ ಮಾಡಿದ್ರೆ ಎಂಥ ಚಲೋ ರೊಟ್ಟಿ ಕವು ಅದನ್ನು ಹಾಕ್ಯಂದು ಮಾಡಿದ್ರೆ. ಇಲ್ಲಿ ನಾವು ನಮ್ಮ ಕಡೆ ಉಳಿದಂಥ ಸೀರೆದು ವಿಡಿಯೋ ಮಾಡಿದ್ವಿ ರೀ. ಉಳಿದಂಥ ಸೀರೆ ಅಂತ ಹೇಳಿದ್ರೆ ಭಾಳ ಚಂದ. ಇದನ್ನು ತೋರಿಸ್ಲಿ ನೋಡಾರಿಪ್ಪ ನೀನು ವಿಡಿಯೋದೊಳಗೆ. ಈಗ ಸಕ್ಕು ಮಿನಿ ಕಿಚನ್ ಒಳಗೆ ಆಯ್ತು, ಸೀರೆ ತೋರಿಸ್ಲಿಲ್ಲ. ಈಗ ಇದೊಂದು ಐತೆ ನೋಡಿ, ಪಿಸ್ತಾ ಕಲರ್ ಮಸ್ತ್ ಐತ್ರಿ ಇದು. ಭಾರಿ ಐತಿ. ಒಂದೆರಡು ಪೀಸ್ ಉಳ್ಬಿಟ್ಟವ್ರಿ, ಮತ್ತು ಇವು ಉಳ್ದವು. ಇವ್ನು ಕಡಿಮೆ ಮಾಡ್ಕೊಡತ್ತವ್ರಿ ಅರಿಪ್ಪ ರೀ. ತೊಗೊಳ್ರಿ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ. ಇದ್ರೊಳಗೆ ಅದ ನೋಡ್ರಿ ಕಲರ್. ಎಷ್ಟು ಕಲರ್ ಅದ ನೋಡ್ರಿ. ಒಂದು 5-6 ಸೀರೆ ಅದ ರೀ ಇವು. ಎಷ್ಟು ಕಲರಿನ ಅದ ನೋಡ್ರಿ. ಮತ್ತು ಅವು ಕಾಟನ್ ಸೀರೆ, ಅವು ಬನಾರಸ್ ಸೀರೆ ನಂತರ ಅಂಥದ್ರೊಳಗೆ ರೀ ಅವು. ಇದು ಇಂಗ್ಲೀಷ್ ಕಲರ್ ಒಂದು ಐತ್ರಿ. ಎಷ್ಟು ಕಲರ್ ಅದ ನೋಡ್ರಿ. ಏನಾರಿಪ್ಪ ಸುತ್ತೂಲಿ ಸೀರೆ ಯಾಕೆ ನಡ್ಕೊಂತ ಬಿಟ್ಟಿಯಲ್ಲ ನೀನು? ಸೀರೆ ಬಿಸ್ನೆಸ್ ಮಾಡಾಕತ್ತೇನ? ಚಲೋ ಮಾಡಾಕತ್ತಿ ಬಿಡುವ ಸೀರೆ ಬಿಸ್ನೆಸ್. ನೀರು ಕುಡಿಯತ್ತಲ್ಲ ಮಮ್ಮಿ? ನೀರು ಕುಡಿಯತ್ತಲ್ಲ ಹಗರ್ ಮತ್ತು ಇದು ಮಾಡಿಗಿಡಿ. ನೀರು ಕುಡಿಯಕತ್ತೇನಿಲ್ಲ, ಅದಕ್ಕೆ ಏನು ಇದ್ದಾನ ಬೆಕ್ಕಿಗೆ ಬಾಯ್ ಇಟ್ಟತಾನ ಅಂತಂದು ನಾನು ಸರಿಗಿಲ್ಲ ಇತ್ತು ಬಿದ್ದಿದ್ದು. ಹೌದಾ? ಅದಕ್ಕೆ ಕೇಳಿದೆ. ನಾ ಹೆದ್ರೆ ಬಿಟ್ಟೆ ನೀನು ಹಿಂಗೆ ಮಾಡೋದಕ್ಕೆ. ಅಲ್ಲ ನೀರು ಕುಡಿಯಕತ್ತೇನಿ ರೋಜಾ ಇದ್ದಕ್ಕೆ ಏನಂದಿ ನೀನು? ಎದ್ರ ಸಂಬಂಧ ಅಂತಂದು ನಾ ಇದು ಮಾಡ್ತೀನಿ. ರೋಜಾ ಇಲ್ಲ ಎಲ್ಲಿ ಇವತ್ತು? ಎಲ್ಲಿ ರೋಜಾ ಇದೀನಿ ನಾನು? ಹೌದು ಇವತ್ತು ನಾನು. ನೀನು ನೀರು ಕುಡಿಯಕತ್ತಿಲ್ಲ ಅಂದ್ರೆ ನಾನು ಏನು ಬಿದ್ದೋ ಏನು ನೋಡ್ಲಿಲ್ಲ, ಹಂಗೆ ಗಟ ಕುಡಿಯಕತ್ತೆ ನಾನು ನೀರವನ್ನ ಬಂದು ಕೂತ. ಅಲ್ಲ ನೀ ಕುಡ್ದಿದ್ದು ನನಗೆ ಗಾಬರಿ ಅಂತ ನೀವು ಬಿಟ್ಟಿದ್ದು ಮಾಡಿಬಿಟ್ಟಲ್ಲ ಹಿಂಗೆ. ಇಲ್ವಾ ಅವಲಕ್ಕಿ ಮಾಡಿದ್ನೆ, ಅಮ್ಮರಿಗೆ ಅದು ಅವಲಕ್ಕಿ ಹಾಕಿ ಕೊಟ್ಟು ಬಂದೆ. ಕೊಟ್ಟು ಬಂದು ನಾ 1-2 ಅವಲಕ್ಕಿ ತಿಂದು ತಾಟಿಟ್ಟು ಚೆರಿಗಿತ್ತಲ್ಲ ಇಲ್ಲೇ ನೀರು ಕುಡಿಯಕ್ಕೆ ಕುತ್ಕೊಂಡೆ ನಾನು. ನಾನು ಏನ್ರಿ ಬಿದ್ದಿತ್ತೋ ಏನೋ ನೋಡ್ಲಿಲ್ಲಲ್ಲಪ್ಪ ಅಂತ. ಮತ್ತೆ ಬೇಕು ಒಂದು ಓಡಾಡ್ತದ ಬಾಯ್ ಇರ್ತೈತೆ ಅದು. ಬಾಯ್ ಇಟ್ಟೆ ಬಿಡ್ತೈತದ ಬೆಕ್ಕ ನೋಡಿ ಕುಡಿಬೇಕು. ನನಗೆ ಗಾಬರಿನ ಆತ ಮೊದಲೇ. ಇಲ್ಲವ ರೋಜಾ ಇಲ್ಲ ಅಂತ ಹೇಳಿಲ್ಲ, ಒಂದು ವಾರ ಇರಂಗಿಲ್ಲ ಇನ್ನು ನಾನು ರೋಜಾ. ನೋಡ್ರಿ ಇಲ್ಲಿ ಆರಿಪ ಐಸ್ ಕ್ರೀಮ್ ಮಾಡಿಡಕತ್ತಾಳ. ಅಮ್ಮ ಐಸ್ ಕ್ರೀಮ್ ಮಾಡ್ತೀನಿ. ಮತ್ತೆ ನೀರು ಹಾಕೊಡ್ದಾಗಿತ್ತು ಅದು ಕಾಲಿಗೆ. ನೀರು ಹಾಕಿಲ್ವಾ? ಅದಕ್ಕೆ ಕೆಣಿಕೆ ಉಳಿದಿರುತ್ತೆ, ಅದಕ್ಕೆ ಹೊತ್ತು ನೀರು ಹಾಕಿ ಮಿಕ್ಸ್ ಮಾಡಿ. ಯಾಕಂದ್ರೆ ನೀರು ಹಾಕ್ಬಿಡ್ದು ಐಸ್ ಕ್ರೀಮ್ ಮಾಡ್ತಾಂತೀರಿ. ಅದಕ್ಕೆ ಹಾಲು ತೊಗೊಂಬಂದು ಕೊಡಮಂದ್ಲ. ಅದು ಇದು ನಂದಿನಿ ಹಾಲು ರೀ, ಅವ ಅದ್ರ ಚಲೋ ಆಕೈತಿ ಅಂತಂದು ಅವ್ನು ತೊಗೊಂಡು ಕೊಟ್ಟು ಬಿಸಿಟ್ಟಿರಿ. ಈಗ ಅದಕ್ಕೆ ಸಕ್ಕರೆ ಹಾಕಿದೇನ ಅಂದ್ರೆ ಒಂದು ಕುದಿ ಬಂತಿದ್ದ, 1-2 ಕುದಿ ಒಂದು ಕೂಡಲೇನ ಹಾಲು ಹಾಕಿದ್ದೀನಿ. ಹಾಲು ಹಾಕಿ ಮಿಕ್ಸ್ ಮಾಡೋನು. ಮೀಡಿಯಮ್ ಫ್ಲೇಮ್ದೊಳಗೆ ಇಟ್ಕೊಬರ್ತೀನಿ. ಇಲ್ಲಿ ಇದು ಕಸ್ಟರ್ಡ್ ಪೌಡ್ರಿ, ಮ್ಯಾಂಗೋ ಕಸ್ಟರ್ಡ್ ರೀ. ಇದು ಮ್ಯಾಂಗೋ ಫ್ಲೇವರ್ ಇರೋದ್ರಿ. ಇದನ್ನು ಮಿಕ್ಸ್ ಮಾಡಿಟ್ಟಾಡ್ರಿ. ಸ್ವಲ್ಪ ಜಾಸ್ತಿನ ಹಾಕ್ಬೇಕೈತೆ ನೋಡ್ಬೋದ. ಗಟ್ಟಿ ಆಗ್ಬೇಕನಿದ್ದು ಅದಿಲ್ಲ, ಗಟ್ಟಿ ಆಗ್ಬೇಕನಿದ್ದು. ಜಾಸ್ತಿ ಹಾಕ್ಬೇಕಿಲ್ಲ ಅದನ್ನ. ಜಾಸ್ತಿ ಹಾಕಿನಿ. ಅದು ಸ್ವಲ್ಪ ಜಾಸ್ತಿ ಆದರೆ ಇದು ಗಟ್ಟಿ ಆಕೈತಿ. ಇರತ್ತಂದ್ರೆ ನೀರು ಹಾಕೈತಿ ಅದು. ಇನ್ನೂ ಸ್ವಲ್ಪ ಹಾಕಬೇಕಾ? ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಕಸ್ಟರ್ಡ್ ಪೌಡ್ರ್, ಅಂದರೆ ಇದಾಗದ. ಮಿಕ್ಸ್ ಮಾಡಿಗಂತ ಸಾಕ್ತಾ ಮಿಕ್ಸ್ ಮಾಡಿ ನೋಡೋಣ. ಬೇಕಂತಿದ್ರೆ ಮತ್ತೆ ಹಾಕೊಂತ ಆಮೇಲೆ ಅದಿಲ್ಲ. ಹಾಲು ಕುದಿಯಕತ್ತಾರ, ಕುದಿಲ್ತವ ಹಾಲು. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ. ಇಲ್ಲಿ ನೋಡ್ರಿ ಇದು ಮ್ಯಾಂಗೋ ಕಸ್ಟರ್ಡ್. ಹೌದು, ಮಳೆ ಮಾಡಿ ಭಾಳ ಆಗೈತಿ ಫುಲ್ಲು ಮಳೆ ಮಾಡಾಗೈತಿ. ತಡ್ರಿ ಇನ್ನೂ ಬಂದಿಲ್ಲ ಅಂದ್ರಿ. ಅದು ಬಂತಂದು ಇದು ಮಾಡ್ತಾಡ್ರಿ. ಸ್ವಲ್ಪ ಇಲ್ಲಿ ವಿಡಿಯೋ ಮಾಡತ್ತೈತ್ರಿ. ನಮ್ಮ ಫ್ರೆಂಡ್ಸ್ಗೆ ಐಸ್ ಕ್ರೀಮ್ ಮಾಡೋದು ತೋರ್ಸಾಕತ್ತೀವಿ ರೀ. ಸಣ್ಣ ಇಟ್ಟಿಲ್ಲ ಗೌರಿ ಅದನ್ನ ಮಿಕ್ಸ್ ಮಾಡೋಣ. ಇದು ಹಾಕಿ ಎಷ್ಟಿದು ಕಲರ್ ಎಷ್ಟು ಚೆನ್ನಾಗಿ ನೋಡೋದು. ಏನು ಕಲರ್ ಹಾಕಿದ್ದೆ? ಕಲರ್ ಹಾಕಿಲ್ಲ. ಎಷ್ಟು ಚಂದ ಐತೆ ನೋಡ್ರಿ ಕಲರ್. ಎಷ್ಟು ಚಂದ ಬಂತದ ನೋಡಿಲ್ಲ, ಭಾಳ ಅದು ಗಟ್ಟಿ. ಅಯ್ಯ ಮತ್ತೆ ಹಂಗೆ ಇರ್ಬೇಕು ತಗೋ. ಅದಿಲ್ಲ ಅದಂಗೆ ಗಟ್ಟಿ ಆಗಿಲ್ಲ ಅದು ಐಸ್ ಕ್ರೀಮ್. ನಾನು ಮಾಡಿ ಇದಾಗಿನಿ ಗಟ್ಟಿ ಸ್ವಲ್ಪ ಹಾಕಿ. ನೀನು ಮಾಡಿದ್ದು ಬೇರೆ ಇದಕ್ಕೆ ವಿಪ್ಪಿಂಗ್ ಕ್ರೀಮ್ ಅದೆಲ್ಲ ಹಾಕ್ತೇನೆ ನಾನು. ಹಾಕ ಎಲ್ಲ ಕುಡಿಯಾಕ
ನೀವು ಚಲೋ ಆಕೈತೆ ಅದು ನೋಡಿ ಬೇಕಂದ್ರೆ ಇಲ್ಲಾಂದ್ರೆ ಅದು ಚಲೋ ಆಗಲ್ಲ ಅದು ಅದೆಲ್ಲ ಕೊತ ಅಂತ ಕುದಿಲಿ ಏನಾಗಿಲ್ಲ ಸುಮ್ಮನೆ ನೀನು ಮಸ್ತ್ ಸ್ವಲ್ಪ ಟೇಸ್ಟ್ ನೋಡಿ ನೋಡ್ತೀನಿ ತಡಿ ಇದೊಂದು ಸರಿ ಮೀಡಿಯಮ್ ಫ್ಲೇಮ್ದೊಳಗೆ ಸಣ್ಣ ಉರ್ಲಿ ಇಟ್ಕೊಂಡು ಕುದಿಲ್ಲ ಅದೆಲ್ಲ ಹಸಿದಿದೆಲ್ಲ ಹೋಗ್ಲಿ ಅದು ಕಷ್ಟಡ್ ಪೌಡ್ರದ್ದು ಈ ಥರ ಚಲೋ ಕುದ್ದಿದ ಮೇಲೆ ಇದನ್ನ ಇಳಿಸಿ ಸ್ವಲ್ಪ ತಣ್ಣ ಮಾಡಿ ಲೈಟಾಗಿ ಅಲ್ರಿ ಪೂರ ತಣ್ಣ ಮಾಡಿ ಫ್ರಿಜ್ಜರ್ ಇಡ್ಬೇಕು ಅದನ್ನ ಹೌದಿಲ್ಲ ರೀಪ ಕಡಿಗೆ ಮೇಲೆ ತಣ್ಣ ಆಗ್ಬೇಕದ ಅದಿಲ್ಲ ಹಾಂ ಸುಡ್ಸುಡೋದ ಬೇಡವಾ ಮತ್ತು ಫ್ರಿಜ್ ಕಡಿಸಿಟ್ಟಿ ನೀನು ಬೇಡ ಸ್ವಲ್ಪ ನೀರು ಹಾಕಿ ಪರಾತ್ರೊಳಗೆ ಅದು ನಿಡು ತಣ್ಣಗಾಗಲಿ ಆಮೇಲೆ ಅದು ನಿಡು ಸುಡ್ಸುಡೋದು ಇಡಬೇಡ ಇದು ನೋಡಿರಿ ಫ್ರಿಜ್ ಒಳಗೆ ನಾವೇನು ಇಟ್ಟಿದ್ವಲ್ಲ ರೀ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಆಗೈತೆ ಅಂತ ಹೇಳಿ ಇವಾಗ ಮಿಕ್ಸ್ ಮಾಡ್ಬೇಕ್ರಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಮ್ಮದು ವಿಪ್ಪಿಂಗ್ ಕ್ರೀಮ್ ಇತ್ತು ರೀ ಮೊನ್ನೆ ಉಳಿದಿದ್ದು ಹಾಗಾಗಿ ಇದು ವಿಪ್ಪಿಂಗ್ ಕ್ರೀಮ್ ಇದ್ರೊಳಗೆ ಹಾಕಿ ಮಿಕ್ಸರ್ ಮಾಡಿಬಿಡಿ ನೋಡ್ರಿ ಎಲ್ಲ ಇವಾಗ ಇಲ್ಲಿ ನೋಡಿರಿ ವಿಪ್ಪಿಂಗ್ ಕ್ರೀಮ್ ಆಮೇಲೆ ಇದು ನಮ್ಮದು ಕಸ್ಟರ್ಡ್ ಅದು ಇದು ಮಾಡ್ಕೊಳ್ರಿ ಗ್ರೈಂಡ್ ಮಾಡ್ಕೊಂಬಿಡೋಣ್ರಿ ಎಲ್ಲ ಇಲ್ಲಿ ನೋಡ್ಬೋದು ನೀವು ಎಷ್ಟು ತೊಗೊಂಡಾಗಿದೆ ಅಂಥೇಳಿ ಇವಾಗ ಮತ್ತೆ ಫ್ರಿಜರ್ ಒಳಗೆ ಇಟ್ಬಿಡೋಣ್ರಿ ಒಂದು 3 ತಾಸು ಇಟ್ಟು ಸ್ವಲ್ಪ ಐಸ್ ಆತು ಅಂತ ಹೇಳಿದ್ರೆ ಮತ್ತು ಇದೇ ರೀತಿನೇ ಮಾಡ್ಕೋಬೇಕ್ರಿ ನಾವು ಹಾಗಾಗಿ ಮತ್ತು ಫ್ರೀಜರ್ದೊಳಗೆ ಒಂದು 3 ರಿಂದ 4 ತಾಸು ಇಡೋಣ್ರಿ ಇದು ತನಕಾಗಕ್ಕೆ ಇಲ್ಲಿ ನೋಡ್ರಿಪ್ಪ ಮತ್ತೊಂದು ಸಲ ಇದನ್ನ ಮಾಡತ್ತಿದ್ರಿ ನಾವು ಗ್ರೈಂಡ್ ಮಾಡಕತ್ತೀವಿ ಗ್ರೈಂಡ್ ಮಾಡತ್ತೀನಿ ಮಾಡಿ ಡಬ್ಬಿಗೆ ಹಾಕಿಟ್ಬಿಡಮ್ಮ ಈಗ ನಾಲ್ಕೈತಿ ಡಬ್ಬಿಗೆ ಹಾಕಿಟ್ಬಿಡು ಹಾಕೈತೆ ಅದ ಅದ್ರಾಗ ಹಾಕೈತೆ ತಗೋ ಅದು ಕರೆಂಟ್ ಇದ್ರಲ್ಲ ಎಷ್ಟೊತ್ತನ ಅದಕ್ಕೆ ಹಂಗೈತೆ ಅದು ನೀವು ಫುಲ್ ಐಸ್ ಆಗುತ್ತೆ ನೋಡ್ರಿ ಅವಾಗ ಇದು ಮಾಡ್ಕೊಳ್ಳಿ ಅದ ಹಿಂಗೆ ಮಾಡಿ ಡಬ್ಬಿಗೆ ಹಾಕಿ ಇಟ್ಟು ಹೆಂಗಾಗತ್ತೈತಿ ಮಸ್ತ್ ಆಗೈತೆ ನೋಡಿ ಮಳೆ ಆತಂಗ ಹೌದು ಮಸ್ತನೇ ಸಾಕನೀಗದ ಇನ್ನು ಅಭಿಜರ ಕರ್ನ ಒಬ್ಬರು ಬರ್ಬೇಕದು ಅಂದ್ರೆ ಇನ್ನೊಮ್ಮೆ ಸ್ಮೂತ್ ಇದಾಗ್ತೈತೆ ಬಾಯ ಅರಿಪ ನಾ ಈಗೇನು ಮಾಡಲಿ ನೀನು ಫ್ರೆಂಚ್ ಫ್ರೈಸ್ ಮಾಡಿ ಫ್ರೆಂಚ್ ಫ್ರೈಸ್ ಆಯ್ತು ಮಾಡ್ತೀನಿ ತೊಗೊಂಡು ಹೆಚ್ಚಲಿ ಅವನ್ನ ಅದು ಇದು ಐತೆ ನೋಡಿ ಖಜೂರು ಡಬ್ಬಿ ತೊಗೊಂಡಿಲ್ಲ ಅದ್ರ ಹಾಕಂದು ಮತ್ತೆ ಬೇರೆದ್ರಾಗ ಒಂದಿಷ್ಟು ಹಾಕಿಡ ಇಲ್ಲಿ 2 ಡಬ್ಬಿ ಮಾಡಿದ್ ನೋಡ್ರಿ ರೂಪಾಯಿಗೆ ಸಾಕು ತೆಗಿ ಅಂಬ್ರ ಒಂದಿಟ್ಟು ಹಾಕಿಕೊಡು ಅಂದೆ ಅದನ್ನ ಇಟ್ಬಿಡು ಆಲೂದ ಮಾಡಿ ಇಲ್ಲ ಅರಿಪ ಕಟ್ ಮಾಡಕತ್ಲ ಆಲೂಗಡ್ಡಿ ರೀ ಏನು ಹಾಕತ್ತಾವ ಹಿಂಗಾಗತ್ತವ ಆಚೆಗೆ ಸ್ವಲ್ಪ ಕಟ್ ಮಾಡ್ಕೊಬೇಕು ಹಿಂಗಾಗೋದ್ಬಿಟ್ಟು ಹಿಂಗಾಗತ್ತವು ಇರ್ತದೆ ಹೆಂಗ್ರೆ ಹಾಕಲಿ ಆಲೂಗಡ್ಡಿ ನಮ್ಮ ಸಟಪಟ ಆಲೂಗಡ್ಡಿ ಅದಾವು ಏನು ಮಾಡತ್ತಿ ಮಮ್ಮಿ ನೀನು ಆಲೂಗಡ್ಡಿ ಹೆಚ್ಚಾಗ್ತೀನಿ ಆಲೂಗಡ್ಡಿ ಆ ಬಜ್ಜಿ ಒಳಗೆ ಹಾಕ್ತೀನಿ ಅಂದ್ರೆ ಟೇಸ್ಟ್ ಅಲರ್ಜಿ ಅನ್ನಂಗೆ ಐತಾರಿಪ್ಪ ಯಾಕೆ ಅಲರ್ಜಿ ಮೈಯೆಲ್ಲ ಜಗ್ಗಸ್ ಸಂಕೈತಲ್ಲ ಹಂಗೆ ಐತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀನು ಅಮ್ಮ ಕಡೆ ಒಂದು ಇದ್ರ ಗುಳಿಗೆ ತೊಗೊಂಡಿದ್ಮ ಸಿಟಿಜನ್ ಗುಳಿಗೆ ಅದು ಮಬ್ಬು ನಿದ್ದಿನ ನಿದ್ದಿ ನಿದ್ದೆ ಆ ಗುಳಿಗೆಗೆ ಆದ್ರೆ ಮತ್ತೆ ಇವತ್ತು ಮತ್ತೆ ಸ್ಟಾರ್ಟ್ ಆತಾವ ಹಂಗ ಹೌದಾ ಉಣ್ಣಂಗಾಗಲ್ಲ ಒಂಥರ ಇದು ಯಾಕೊಳ್ಬೇಕಪ್ಪ ಅಂದಂಗ ಮೈ ಎಲ್ಲ ಹಂಗ ಒಂಥರ ಹಿಂಗ ಅದಂಗ ಹಂಗಾತ ನನಗೆ ಜಡ್ಡ ನೋಡೋದು ತೋರಿಸ್ಕೊಂಡು ಬರಲ್ವ ಹೋಗಿ ಪರ್ಮಿಷನ್ ಗುಳಿ ತಗೋಕನಕೈತೀನಿ ಅಲರ್ಜಿ ಗುಳಿ ಕೊಡ್ರಿ ಒಂದು ಅಂತಂದು ನೋಡ್ತೀನಿ ತಡಿ ಸಂಜೆ ಬಂದು ನಾನು ಕುದಿಯಾಕಿಟ್ಟೇನೆ ಫ್ರೆಂಚ್ ಫ್ರೈಸ್ ಉಪ್ಪು ಹಾಕಿ ಒಂದು ಕುದಿತಂದ್ರೆ ಚಲಕ್ಕೆ ಮಾಡೇ ಇಲ್ಲಲ್ಲ ಅವನ್ನ ಒಂದು ಸಲನೂ ಮಾಡಿಲ್ಲ ಅದು ಮಾಡಿಲ್ಲ ಅದಕ್ಕೆ ಮಾಡಂತೀವಿ ಆಲೂಗಡ್ಡಿದವಲ್ಲ ಮನ್ಯಾಗ ಕೆಟ್ಟಪ್ಪ ಬೆಳೆ ಕೊಟ್ಟು ನೋಡೋದು ಹಂಗೆ ಒಂದೆರಡು ಕೆಟ್ಟಬಿಟ್ಟು ಹೌದು ಎಲ್ಲಿ ಹಿಂಗೆ ಇರ್ತಾವರಿಪ್ಪ ಯಾರೋ ನೀರು ಇಳಿದ್ಬಿಟ್ಟು ಈಗ ನೀ ಎಣ್ಣೆ ಕಾಯಿ ಕಡೆ ನಂಗೆಲ್ಲ ಸ್ವಲ್ಪ ಇದಾಗಬೇಕು ಏನು ತಗಿಲ್ಲ ಏನಾಗಿಲ್ಲ ಸ್ವಲ್ಪ ಒಂದು ಬಿಸಿನೀರೊಳಗೆ ಹಾಕಿದ್ದಿಲ್ಲ ಬಿಸಿನೀರೊಳಗೆ ಹಾಕಿ ಕುದಿ ಬರೋದ್ರೊಳಗಂದ್ರೆ ತೆಗೆದು ಬಿಡ್ಬೇಕ್ರಿ ತೆಗೆದು ಹಿಂಗೆ ಆರಿಟ್ಟಾಡ್ರಿ ಈಗ ಕರಿಯೋದ್ರಿ ಈಗ ಅವನು ನಾನು ಇಲ್ಲೇ ಆಲೂಗಡ್ಡೆ ಹೆರ್ಚ್ಕೊಂಡಿರಿ ಮತ್ತೊಂದಿಷ್ಟು ಸ್ವಲ್ಪ ಕೆಂಪು ಮೆಣಸಿಕಾಯಿ ಆಮೇಲೆ ಹಸೆಕಾಯಿ ಹಾಕ್ಕೊಂಡಿರಿ ಕೊತ್ತಂಬರಿ ಹಚ್ಚಿಟ್ಕೊಂಡಿನಿ ಉಳ್ಳಾಗಡ್ಡಿ ಇಷ್ಟು ಹಾಕ್ಕೊಂಡು ಬೇಸನ್ ಇಟ್ಟು ಕಡಲೆಬೇಳೆ ಇಟ್ಟರೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತಂದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಕಲಸಿಬಿಟ್ರೆ ಮುಗೀತ್ರಿ
ಬಜ್ಜಿ ರೆಡಿ ಹಾಕೋರಿ ಖರೆ ಮತ್ತು ನಾವು ಬಜ್ಜಿನ ಮಾಡಲಿ ಒಂದು ಏನಾರ ಮಾಡಲಿಪ್ಪ ಮನೆ ಒಳಗೆ ಮಾಡ್ದಂಗೆ ಹಂಗಿಲ್ರಿ ನೀವು ಒಂದು 100 ರೂಪಾಯಿ ಬಿಟ್ಟು 200 ರೂಪಾಯಿ ತರಿಸಿದ್ರಿ ಇಡಾಗಿದ್ರಿ ಅವು ನೀನು ನೋಡಿದ್ದೆ ಹೆಂಗದು ಇಡ ಆಗಿಲ್ಲ ಹೊರಗೆ ಹೋಗೋದ ಕರೆ ರೀ ಅದು ಇದಾಗಂಗಿಲ್ಲ ರೀ ನಮಗೆ ನಿನ್ನೆ ಹುಬ್ಳಿಗೆ ಅದು ಹೋಗಿ ಬಂದು ಈಗಿನ ಸುಸ್ತಾಗಿದ್ಲ ಬಿಸಿಲು ಅಂದ್ರೆ ಹೊರಗೆ ಎಂಥ ಬಿಸಿಲು ಐತೆ ಹೋಗ್ರಿ ಸುಸ್ತಾಗಿದ್ದಿಲ್ವಾ ನಾನು ಅಷ್ಟು ಇದಾಗಿತ್ತು ಬೇಡ ಮಾಡೋದಂತಂದು ಹಂಗೆ ತರಿಸಿದ್ರಿಪ್ಪ ಜೀರಿಗೆ ಹಾಕೊಳ್ಳಂತ್ರಿ ಈಗ ಅದ್ರೊಳಗೆ ಇನ್ನೂ ಅದೇ ಬೇಕಾಗಿತ್ತು ಹುಬ್ಳ್ಯಾಗ ಅರ್ಧಂಬರ್ಧ ಓಡಾಡಿ ಬಂದಿರ್ತೀವಿ ಜೀರಿಗೆ ಮತ್ತು ಉಪ್ಪು ಉಪ್ಪು ಹಾಕೊಂಡ್ರಿ ಕಡ್ಲೆಬೇಳೆ ಹಿಟ್ಟು ಹಾಕಿದ್ದೆ ಕಡ್ಲೆಬೇಳೆ ಹಿಟ್ಟಾರಿಪ್ಪ ಕಡ್ಲೆಬೇಳೆ ಹಿಟ್ಟು ಇತ್ತಲ್ಲ ಇದ್ರೊಳಗಿಲ್ಲ ಕಡ್ಲಿಗೆ ಅದೇಪ್ಪ ಇರ್ತದ ಪ್ಯಾಕೆಟ್ ಇರ್ಲಿಕ್ಕಿದೆ ನಾವು ಫ್ರೆಂಚ್ ಫ್ರೈಸ್ ಕರ್ಕೊಳ್ಳೋಣ್ರಿ ಕಲೆಗೈತೆ ಏ ಇತ್ತಲ್ಲ ಎಷ್ಟು ಕೊಂಡಿತ್ತು ಪ್ಯಾಕೆಟ್ ಅದ್ರೊಳಗೆ ಇರ್ಬೇಕೆ ನೋಡ್ರಿ ಮಮ್ಮಿ ಅಲ್ಲಿ ನೋಡ್ರಿ ಅದು ಬ್ಯಾಗ್ ಐತೆ ನನ್ನ ಮಾಸ್ಟರ್ ಮೈಂಡ್ ಇದು ಗೊತ್ತಾಯ್ತು ನಂಗೆ ಅದಂತೀನಿ ತೊಗೊಂಬಂದಿ ನಿನ್ನೆ ಹೋಗೋದಾಗಲ್ಲ ಬೆಳಿಗ್ಗೆ ಅದು ಸಾಕ್ಬಿಡ ಎಣ್ಣೆ ಹಾಕ್ಬಿಡ ಅದ ನೀವು ಬಜಿಗುರು ಬರ್ತೈತಿ ಐತಿ ಅಂದಿಷ್ಟು ಕಡ್ಡಿ ಹಿಡಕ ಸಣ್ಣ ಕೊಡು ಸಣ್ಣ ತಪ್ಪ ನಾವು ಮುಂಜಾನೆ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ಹೆಂಗೆ ಮಾಡ್ಕೊಂಡಿದ್ದೇನೋ ಇವಾಗ ನಿಮ್ಮ ಮುದ್ದೆ ನಾನು ಇಟ್ಟರೆ ನೋಡ್ತಿದ್ದೆ ನಾನು ಮುದ್ದೆ ಮಾಡ್ಕೊಂಡು ಬೆಳಿಗ್ಗೆ ನೀ ಅದನ್ನ ನೋಡಿ ಹೊಡಿತಿದ್ದಿ ಏನು ಮಾಡ್ತೀವಿ ನನಗೆ ಎಬ್ಸು ಅಂತ ಏನು ಎಬ್ಸೆ ಇಲ್ದಕ್ಕೆ ಸ್ವಲ್ಪ ಪ್ಯಾಕೆಟ್ ಹಾಕಿದ್ದೆ ನಿಮ್ದಷ್ಟು ಒಂದೊಂದು ಹಗವರೆಗೂ ಭಾವ ಐತೆ ಇದನ್ನು ಕಲಿಸಿಟ್ಬಿಡ್ತೆ ನಾನು ಕಲಿಸಿ ಈಗ ಒಂದು ತಟ ಹಾಕಿ ಸಾಕಂದ್ರೆ ಕಲಿಸಿಟ್ರಂತ ಸ್ವಲ್ಪ ಹಾಕ್ತಾರೆ ಬಿಡ್ಬಿಡು ಸಾಕು ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾರೆ ನಾನು ಆ ಕಡೆ ಹೋಗ್ತಿದ್ವಿ ಇಲ್ಲೇ ನಮ್ದು ಏನೇ ಬಿಸಿ ಆಗತ್ರಿ ಇವಾಗ ನಾವು ಫ್ರೆಂಚ್ ಫ್ರೈಸ್ ಏನಿದು ಮಾಡ್ಕೊಂಡೇವಲ್ರಿ ಇದನ್ನು ಕರ್ಕೊಂಡ್ಬಿಡೋಣ್ರಿ ಇಲ್ಲಿ ನೋಡ್ರಿ ಈಗ ನಾನು ಹಿಟ್ಟು ಕಲಿಸಿಟ್ಟಿದ್ದನ್ನ ಎಲ್ಲ ರಿಪ್ಪನವ್ರು ಆಲೂಗಡ್ಡೆ ಫ್ರೈ ಮಾಡಕತ್ತಾರೆ 2 ಸಲ ಮಾಡ್ಬೇಕು ನಾವು ಹೌದು ಒಂದು ತಗೊಂಡು ಮತ್ತೆ ಮಾಡಿ ತೆಗೆದ್ಬಿಡೋದು ಕಡೆಗೆ ಆಗಲ್ಲ ಅದ್ರೊಳಗಾರ ಎಣ್ಣೆ ಕಾಯಿ ಕಿಡ್ಬೇಕು ಹಾಂ ನೋಡು ಚಲೋ ಆಗ್ತದೆ ಇಲ್ಲಿ ಕಾಮ್ ಕಸ್ತೂರಿ ಬೀಜ ನೆಟ್ಟಿದ್ರಿ ಇಲ್ಲಿ ಆರಿಪದ ಮಾಡಕತ್ತಾಳ್ರಿ ಕಲ್ಲಂಗಡಿ ಶರ್ಬತ್ ಮಾಡಕತ್ತಾಳ್ರಿ ಮೊಹಬ್ಬತ್ ಶರ್ಬತ್ತನ ಏನದು ಸ್ವಲ್ಪ ಶರ್ಬತ್ ಇತ್ತಂದ್ರೆ ಹೋಗ್ತೈತವ ಕುಡಿಯ ನೋಡಿದೆ ಅಷ್ಟು ತಗೊಂಡು ತರಿಸಿದ್ವಿ ಏನು ಈಡ ಆಗಲಿಲ್ಲ ಅದು ನಮ್ಮ ಮನ್ಯಾಗ ಮಾಡಲಿ ಎಷ್ಟು ಈಡ ಆಕೈತಿ ಅಂಗಡಿಯಾಗಿಂದ ಹಂಗೆ ಬಿಡು ಅದು ಹಾಂ ಸಾಕು ಬೇಡ ಅದು ಹಾಕ್ಬಿಡ ಜಾಸ್ತಿ ಆಯ್ತಲ್ಲ ಐತಲ್ಲ ಕಲ್ಲಂಗಡಿ ಹಣ್ಣು ಕ್ಯಾರಿ ಪರಿ ಅಲ್ಲ ಇದು ಮಿಕ್ಸಿ ಹಾಕಂದು ಹಾಕಲ್ಲ ಹಾಂ ಚಲೋ ಆಕೈತಿ ನನಗೂ ಕಮೆಂಟ್ ಮಾಡಿದ್ರು ಮಿಕ್ಸಿ ಒಳಗೆ ಹಾಕಿ ಇದು ಮಾಡ್ಬೇಕ್ರಿ ಅದನ್ನ ಅಂತಂದಾರಿಪ್ಪ ಬೇಡ ಹಿಂಗೆ ಟೇಸ್ಟ್ ಆಗೈತೆ ಮೊನ್ನೆ ತಣ್ಣ ನೀರು ಹಾಕಿದ್ರೆ ಮತ್ತೀಗ ಅದಕ್ಕೆ ಒಂದು ಸ್ವಲ್ಪ ಕಾಮ್ ಕಸ್ತೂರಿ ಬೀಜ ಒಂದಿಷ್ಟು ಹಾಕಿ ರೂ ಅಬ್ಜ ಹಾಕ್ಬೇಕು ಇನ್ನು ಹಾಕಿ ರೂ ಅಬ್ಜ ಹಾಕಿ ಎರಡು ಸಕ್ರೆನೂ ಹಾಕೋತೀನಿ ಹೌದನಾ ಸ್ವಲ್ಪ ಹಾಕಿ ಸಕ್ಕರೆ ಹೆಂಗಾದ್ರೆ ಬಾ ಹಾಕ್ಬೇಡ ಹಾಕ್ರಿ ಮಿಕ್ಸಿ ಹಾಕ್ರಿ ಏ ಬಿಡ್ರಿ ಮುಗೀತು ಬೇಡ ಅಂತ ಬಿಡು ಹೋಲೆ ಕಡೆ ಸಿಕ್ಕಟ್ಟಿ ಸಿಹಿ ಮಾಡ್ಬಿಡ್ಬಿಡು ಸಾಕು ಅಷ್ಟೇ ಯಾರು ಹೇಳಿದ್ರು ಹಾಕಲ್ಲ ನೀ ಹೇಳಿದ್ರು ಹಾಕಲ್ಲ ಯಪ್ಪ ಯಪ್ಪ ಹೇಳಿದ್ರು ಹಾಕಲ್ಲ ಯಪ್ಪ ಅಪ್ಪ ಹೇಳಿದ್ರು ಹಾಕಂಗಿಲ್ಲ ಬಿಡು ಸಾಕು ಬಿಡು ಸಾಕು ಇದು ಕಾಮ್ ಕಸ್ತೂರಿ ಬೀಜ ಒಂದು ಹಾಕಿಬಿಡು ಸೇಬು ಗಿಬ್ಬದ್ದು ಹಾಕ್ಬಿಟ್ಟು ಒಂದಿಷ್ಟು ಸೇಬು ಎಲ್ಲದ ಸೇಬು ಅದಾವ ಏನೈತೆ ನೋಡಿ ಸೇಬುದ್ರು ಹಾಕೋದು ಬೇಡ ರೂ ಅಬ್ಜ ರೂ ಅಬ್ಜ ಬಿಡು ಸಾಕು ಬಿಡು ಸಾಕು ಸಾಕು ಬಿಡು ಹ್ಞೂ ಆತು ಹಾಗೆ ಹೋಗ್ತದೆ ಐತಿ ಯಾಕೆ ಆಗೈತಿ ಇನ್ನೂ ಭಾಳ ಐತಿ ಕೆಳಗೆ ಹೋಗಿ ಕೂತ್ಕೊಂತಾನೆ ಅದು ರೂ ಅಬ್ಜ ಅರ್ಶಿಯ ಬಂದ್ರಿ ಇಲ್ಲಿ ಅವ್ರ ಶಾಲೆ ಒಳಗೆ ಮತ್ತೆ ಬಾಳೆಹಣ್ಣು ಕಟ್ಕಸ್ಯಾರ ಇವತ್ತು ಮಸೂತಿ ಕೊಡಕ್ಕೆ ಯಾರು ಆಯಮಂಟಿ ಕೊಟ್ಕಸ್ಯಾರ ಹ್ಞೂ
ಪಾವ್ ಬಜ್ಜಿ ಮಾಡ್ತೀಯ? ನಾಳೆ ಮಾಡೋಂತ ಬಿಡು. ವಡಾಪಾವ್ ನಾಳೆ ಮಾಡೋಂತ ಬಿಡು. ಇವಾಗ ಮಾಡೋಣ ತಡಿ. ಇಷ್ಟೆಲ್ಲ ಐತಿ ಮತ್ತು ವಡಾಪಾವ್ ಮಾಡ್ತೀಯ? ಆಪ ಐಸ್ ಕ್ರೀಮ್ ಮಾಡ್ಯಾಳ, ಸರ್ಬತ್ ಮಾಡ್ಯಾಳ, ಮೊಹಬ್ಬತ್ ಸರ್ಬತ್. ನಾ ಬಜ್ಜಿ ಮಾಡಾಕತ್ತೀನಿ. ಇನ್ನೊಂದಿದ್ರು ಲೇಟ್ ಆಕೈತೇನ ಅಂತ ಮಾಡಿದ್ರೊಳಗ ನಿಮಗೆ? ಇಲ್ಲ, ಇವಾಗ ಇದನ್ನು ಆಲೂಗಡ್ಡೆ ಇಟ್ಟು ಸಾಕು. ಆಲೂಗಡ್ಡೆ ಒಂದ ಸಾಕು ಅದಕ್ಕೆ? ವಟಾಣ ಇದಾವೆ, ಆಲೂಗಡ್ಡೆ ಅದಾವೆ, ಕ್ಯಾರೆಟ್ ಐತಿ. ಅದನ್ನೆಲ್ಲ ಹಾಕ್ತಾರೇನೆ ವಡಾಪಾವ್ಗೆ? ಮತ್ತು ವಡಾಪಾವ್ ಅಂದ್ರೇನು? ಆಲೂಗಡ್ಡಿದ್ದು ಬೋಂಡಾ ಟೈಪ್ ಒಳಗೆ. ಅಯ್ಯೋ ಅದನ್ನ ನಾನು ಅದಲ್ಲ ಬಾಜಿ ಮಾಡ್ತಾರಲ್ಲ ಅದೆಲ್ಲ ಪಾವ್ ಭಾಜಿ ಎಲ್ಲ. ವಡಾಪಾವ್ ಮಾಡ್ಬೇಕ ನೀನು? ಇವನ್ನ ಇಟ್ಬಿಡ್ತೇನೆ ಅದ್ರೊಳಗೆ? ಇವನ್ ಬೇಡ, ಆಲೂಗಡ್ಡಿದ್ದು ಮಾಡೋಣ, ಚಲೋ ಆಗುತ್ತೆ. ಆಲೂಗಡ್ಡೆ 3 ಅದ ನೋಡು. ಅಷ್ಟೇ ಸಾಕು. ನಮ್ಮ ನಿಯಾಜ್ ಬಂದ್ರಿ ಪಾವು ತರ್ಸಂತಡ್ರಿ. ಹಂಗಾದ್ರೆ ತರ್ತೀಯಪ್ಪ ಬೇಕ್ರಿಗೆ ಹೋಗಿ? ಏನು ಮಾಡತ್ತೀರಿ ಶೇ ಇವಾಗ? ಇಲ್ಲ ಬಜ್ಜಿ ಕರೆಯೋದು ಆಗೋಯ್ತು. ಬಜ್ಜಿ ಕರೆಯೋದು ಆಗೋಲ್ತಿನ್ನ ಸಾಕು ಬಿಡಿಲ್ಲ ತಂದ್ರೆ ಅಷ್ಟೇ ಅದ ಬಜ್ಜಿ. ಭಾಳ ಆಗ್ಯಾವ. ತೋರಿಸಲಿ ಎಷ್ಟಾಗ್ಯಾವು? ಎಷ್ಟಾಗ್ಯಾವ ನೋಡು ಮಮ್ಮಿ, ಸಾಕೇನ? ಭಾಳ ಆಗ್ಯಾವ. ಇದು ನಮ್ಮ ವರ್ಷ ಮತ್ತು ಪಾವ್ ಬಜ್ಜಿ ಮಾಡಕತ್ರಿ. ಪಾವ್ ಹಾಜಿ ಪಾವ್ ವಡಾಪಾವ್ ವಡಾಪಾವದು. ವಡಾಪಾವ್ ಮಾಡಕತ್ರಿ. ಅದು ಆಲೂಗಡ್ಡೆ ಕುಚಿ ಹಾಕಿ ಸಿಪ್ಪಿ ತೆಗಲನ ಈಗ ಅವನ್ನ ನಾ ಹಾಸ್ಲೇನ್ರಿ ಅಲ್ಲಿ ಅದಿಲ್ಲ ಅಲ್ಲಿ ಮಟ್ಟ ಹಾಕಿ ರೆಡಿ ಮಾಡ್ದ. ನಮ್ಮ ನಿಯಾಜ್ ಹೋಗಿ ತೊಗೊಂಬಂದ್ರಿ ಬೇಕ್ರಿಗೆಲ್ಲ ಪಾವೋದಿಲ್ಲ. ನಮ್ಮ ಸುಲ್ತಾನ್ ಹಿಡಿಬೇಕಂತಡ್ರಿ. ನೋಡ್ರಲ್ಲಿ ಫ್ಯಾನಿಗೆ ತಣ್ಣಗಾಗೈತೆ. ಇದು ಅರ್ಧಂಬರ್ಧ ಮಳೆ ಆದ್ರೆ ಝಳಪ ಇದು ಜಾಸ್ತಿ. ಝಳ ಭಾಳ ಆಗುತ್ತೆ. ಇಲ್ಲಿ ಅವರು ಶಾಲೆಗಿಂತ ಇದನ್ನು ಕೊಟ್ಕಸ್ಯಾರ ಬಾಳೆಹಣ್ಣ. ಇಲ್ಲಿ ರೋಜಾ ಇರ್ತಲ್ರಿ, ಹಾಗಾಗಿ ಇಷ್ಟೇ ಇಲ್ಲಿ ಇಡ್ತೀನಿ ರೀ. ಎಲ್ಲರೂ ಒಂದು ತೊಗೊಳ್ರಕ್ಕ ನಿಯಾಜಮ್ಮನ ಕೈ ಕೊಟ್ಕಸ್ತೀನಿ ರೀ. ಹೋಗಿ ಕೊಟ್ಟು ಬರ್ತೀಯಪ್ಪ ನೀನು? ತೊಗೊಂಡು ಇಲ್ಲಿ ನಮ್ಮ ಬಾಬಾ ಬಂದರೆ ಅವರು ಖಜೂರು ಮತ್ತು ಇದು ದ್ರಾಕ್ಷಿ ಇದೆಲ್ಲ ತೊಗೊಂಬಂದ್ರಿ. ಗ್ಲಾಸ್ ಇಟ್ಟು ಸುಲ್ತಾನ ಇವೊಂಥರ ಖಜೂರು ಹೆಂಗ ನೋಡ್ರಿ. ಬರ ತೊಗೊಂಬರ್ಯಾರಿಪ್ಪ, ಟೈಮ್ ಆಗಿಲ್ಲ ಇನ್ನು. ಇಡಿಲ್ಲ ಶರ್ಬತ್ತದು. ನೋಡ್ರಿ ಸಾಬುದಾನಿ ವಡಾ ರೀ ಇವು ಎಲ್ಲ ಅಷ್ಟು ಹೊರಗಿನ ನೋಡ್ರಿ. ಹೊರಗಿನ ತಗೊಂಡಿದ್ರಿ. ನಮ್ಮ ಬಾಬರು ಬಂದ್ರಲ್ರಿ, ಅವ್ರ ಫ್ರೆಂಡ್ ಅದೇ ಬಂದಾರಲ್ರಿ, ಅವ್ರು ತೊಗೊಂಬಂದ್ರಿ. ಮುಂದಕ್ಕೆ ತಗೋಯ್ತ ಒಂದು ಪರಾತ್ ತೊಗೊಂಬರ್ಬೇಕಾಯ್ತು. ಪರಾತ್ನಾಗ ಇಟ್ಟು ಹಾಕ್ಬೇಕಾಯ್ತು. ಐತೆ ನೋಡು ಇಲ್ಲಿಂದ ಪರಾತ್ ತೊಗೊಂಬೋಗದ್ನ. ಇಲ್ಲ ಅರ್ಶಿಯನ್ನು ನೋಡ್ರಿ ವಡಾಪಾವ್ ರೆಡಿ ಆದ್ಮೇಲೆ ಬಿಸ್ಮಿಲ್ಲಾ ಬೋಲ್ಕೋ ಚಾಲು ಕರೋ. ರೋಜೆ ಬಿಟ್ರಿ ಎಲ್ಲರೂ ಹೋದ್ರಿ. ಮತ್ತು ನಾವು ಎಲ್ಲ ಎತ್ತೀವಿ. ಟಾರಿಫ ಅರ್ಶಿಯ ಇಬ್ರು ಕೂಡ ಮಣ್ಣೆ ತಿಕ್ಕಕ್ಕೆ ಹೋದ್ರವ್ರಿಗೆಲ್ಲ ಬಂಡೆ ಹಾಕಿಕೊಟ್ಟೆ. ರೊಟ್ಟಿ ಮಾಡಾಕತ್ತೀನಿ ರೀ ನಾನು. ನಮಗಂತೂ ಹೊಟ್ಟೆ ತುಂಬಿದ್ರಿ. ಈಗ ಸಂಜೆ ಮುಂದೆ ಏನು ಇಷ್ಟು ತಿನ್ನಮಟ ಅಂದ್ರೆ ಅಮ್ಮರಿಗೆನ ಸ್ವಲ್ಪ ಬಿಸಿದ ರೊಟ್ಟಿ ಮತ್ತು ಅನ್ನ ಇತ್ತಂದ್ರೆ ಅದ್ರ ಮ್ಯಾಗ ಬಿಡ್ತೀನಿ ರೀ. ಇಲ್ಲತ್ತಂದ್ರೆ ಸ್ವಲ್ಪ ಉದ್ರಾಗಿತ್ತಂದ್ರೆ ಮೆತ್ತದ ಅನ್ನ ಮಾಡ್ಬೇಕ್ರಿ ಅವ್ರಿಗೆ. ನೋಡ್ತೀನಿ ಅದು ನೀನು ನೋಡಿಲ್ಲ, ನಾನು ಅನ್ನ ಐತೆ ಅಂತ ಸುಮ್ಮದೀನಿ ನಾನು. ರೊಟ್ಟಿ ಮಾಡಿಟ್ಟು ನೋಡ್ತೀನಿ ರೀ. ಟೈಮ್ ಅಲ್ಲಿ 8:00 ಬಂದ್ರಿ. ಟೈಮ್ ಹೋಗೋದಂತೂ ತಡನ ಇದ್ಬಿಡ್ರಿ. ಮತ್ತು ಫ್ರೆಂಡ್ಸ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಪೋರ್ಟಿಂದ, ದೇವರ ಆಶೀರ್ವಾದದಿಂದ ನಮಗೂ ಪೇಮೆಂಟ್ ಆಯ್ತು ರೀ. ಪೇಮೆಂಟ್ ಆಗಿ ಆರಿಫ್ ಹೋಗಿಲ್ಲ ರೀ ಇವತ್ತು ಅಲ್ಲಿ. ಮತ್ತು ಅಮ್ಮನ ನಾಳೆ ಊರಿಗೆ ಹೋಗಕತ್ತಾರ ಅಂತೇಳಿ ಅಂದು ಅದಕ್ಕೆ ತೆಗೆಸ್ಕೊಂಡು ಹೋಗುವ ಅಂತಂದು ನಾವು ಅಮ್ಮ ಕೊಡ್ತೀವಲ್ಲ ತಿಂಗಳ 2,000 ರೂಪಾಯಿ ಹಂಗೆ ಕೊಡ್ಲಿ. ಮತ್ತು ಸ್ವಲ್ಪ ತರಕಾರಿ ಬೇಕಾಯ್ತು. ಏನು ಮಾಡ್ಕೊತೀರಾ ರೀಪ್ಪ? ನಾಳೆ ಬೆಳಿಗ್ಗೆ ಪಲಾವ್ ಮಾಡ್ತಾಳಂತ್ರಿ. ಒಟ್ಟನೆ ಅದಾವ ನೋಡಿ. ಹಂಗಾದ್ರೆ ಹಿಂದೆ ಅದ ನೋಡಿ, ಹಿಂದೆ ಅದು ಲೈಟ್ ಹತ್ತಿಲ್ಲ ಫ್ರಿಜ್ಜಿಂದ, ಅಲ್ಲೇ ಅದ ನೋಡ. ಒಟ್ಟ ಇದು ಮಾಡ್ಕೊಂಡ್ರೆ ಮತ್ತು ಏನೇನೋ ತೊಗೊಂಡ್ರಪ್ಪ. ಆಲೂಗಡ್ಡೆ ಇದ್ದಿಲ್ಲ, ಆಲೂಗಡ್ಡೆ ತೊಗೊಂಬಂದ್ರಿ ಹಂಗೆ. ಮತ್ತು ಈಗ ಅಮ್ಮ ಬಂದರೆ ಅಮ್ಮಗೆ ಊಟ ಕೊಟ್ಟೇರಿ. ನಾವಂತೂ ಸಂಜೆ ಮುಂದೆ ಊಟ ಮಾಡಿರ್ತೀವಲ್ಲ ರೀ. ನಾವು ಊಟ ಅಂದ್ರೇನು ಅದೆಲ್ಲ ಏನು ಬೇಕು ಅದು ತಿಂದಿರ್ತೀವಲ್ಲ ರೀ. ಹಾಗಾಗಿ ಹೊಟ್ಟೆ ಹಸುವಾಗಂಗಿಲ್ಲ. ಈಗ ಆರಿಫ ದ್ರಾಕ್ಷಿ ಕೊಟ್ರಿ ಒಂದೆರಡು, ಅವನು ತಿಂದೆ ರೀ. ಸಾಕಾದಂಗೆ ಆಗ್ಬಿಡ್ತು, ಹೊಟ್ಟೆ ತುಂಬ್ದಂಗೆ ಆತ್ರಿ. ಏನಾತ್ಮ ಹಬ್ಬನ
ರಪ್ಪರು ಎಷ್ಟು ಕಾಲು ತಿಕ್ಕಿದ್ರು ಕಡಿಮೆನ ರೀ ಹಂಗೆ ತಿಕ್ಕ ವಿಡಿಯೋ ಎಡಿಟ್ ಮಾಡೋವರೆಗೂ ತಿಕ್ತಾಳ್ರಿ ಈಕಿ. ಈಗೆಲ್ಲ ಮಾಡಿಲ್ಲ ಈಗ ನಾನು ಲಾಸ್ಟಿಗೆ ಎಂಡ್ ಮಾಡ್ದಿತ್ತು ರೀ, ಹಾಗಾಗಿ ಕೊಡುವ ಇಲ್ಲ ಅಂತಂದು ಹೇಳಿದೆ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.